ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ 1.5 ವರ್ಷದಿಂದ ಕಾಯ್ತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಇವತ್ತು 1 ಜುಲೈ 2026 ಇವತ್ತು RRB ಗ್ರೂಪ್ ಡಿ 2024-25ನೇ ಸಾಲಿನ ಏನು ವೇಕೆನ್ಸಿಗಳು ಬಂದಿದ್ದು ಅದರ ರಿಸಲ್ಟ್ ಇರುವಂತದ್ದು ಅನೌನ್ಸ್ ಮಾಡಲಾಗಿದೆ. ಅಂದ್ರೆ ಫಿಸಿಕಲ್ಗೆ ಯಾರೆಲ್ಲ ಸೆಲೆಕ್ಷನ್ ಆಗ್ಯಾರ ಅದರದ ಲಿಸ್ಟ್ ಆಗಿರ್ಬಹುದು, ಆಮೇಲೆ ಕಟ್ ಆಫ್ ಎಷ್ಟರವರೆಗೆ ನಿಂತಿದೆ ಅದರ ರಿಸಲ್ಟ್ ಇವತ್ತು ಬಿಟ್ಟಾರೆ. ಕೆಲವೊಂದಿಷ್ಟು ಝೋನ್ಸ್ ಗಳ ಈಗಾಗಲೇ ಕಟ್ ಆಫ್ ಮಾರ್ಕ್ಸ್ ಗಳನ್ನ ಬಿಟ್ಟಾರೆ. ಬಟ್ ಇನ್ನು ಕೆಲವೊಂದಿಷ್ಟು ಝೋನ್ಸ್ ಗಳನ್ನ ಇವತ್ತು ಇನ್ನೂ ಬಿಡ್ತಾರೆ. ನೈಟ್ ವರೆಗೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲಾ ಝೋನ್ಸ್ ಗಳ ಕಟ್ ಆಫ್ ಇರುವಂತದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ನಾವು ಶೇರ್ ಮಾಡ್ತೇವಿ. ಸೊ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಲಿಂಕ್ ಇರುವಂತದ್ದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಿರ್ತೈತಿ. ಅಲ್ಲಿ ಹೋಗಿ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಜಾಯಿನ್ ಆಗ್ರಿ. ಎಲ್ಲಾನು ಕೂಡ ನಿಮ್ಗೆ ಅದರಲ್ಲಿ ಶೇರ್ ಮಾಡ್ತೇವಿ. ಎಲ್ಲಾ ಒಂದು ಕಟ್ ಆಫ್ ಗಳಾಗಿರ್ಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ಏನ್ RRB ಗ್ರೂಪ್ ಡಿ 2025ರ ರಿಸಲ್ಟ್ ಔಟ್ ಆಗಿದೆ ಅದ್ರ ಬಗ್ಗೆ ಎಲ್ಲಾ ಝೋನ್ಸ್ ಗಳಲ್ಲಿ ಇರುವಂತಹ ಕಟ್ ಆಫ್ ಏನು SC ST ಕ್ಯಾಟಗರಿ ಆಗಿರ್ಬಹುದು, EWS ಆಗಿರ್ಬಹುದು, ಅದ್ರ ಜೊತೆಗೆ ಇನ್ನೊಂದ್ ಯಾವ್ದು ಜನರಲ್ ಕ್ಯಾಟಗರಿ ಆಗಿರ್ಬಹುದು, ಅದೆಲ್ಲಾನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅತಿ ಕಡಿಮೆ ಆಗಿರುವಂತಹ ಕಟ್ ಆಫ್ ಎಲ್ಲಿ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ, ಯಾವ ಝೋನ್ ದಲ್ಲಿ ಆಗಿದೆ ಅಂತ. ಈ ಒಂದು ರಿಸಲ್ಟ್ ಬಿಟ್ಟ ಮೇಲೆ ಇವತ್ತೇನ್ ಬಿಟ್ಟಾರೆ, ಸೊ ಇನ್ನೂ ಒಂದು 10 ರಿಂದ 15 ದಿವಸದ ಒಳಗಡೆನೆ 2026ರ ಎಕ್ಸಾಮ್ಸ್ ಗಳು ಯಾವಾಗ ನಡೀತಾವೋ RRB ಗ್ರೂಪ್ ಡಿ ಅದು ಕೂಡ ಕನ್ಫರ್ಮ್ ಆಗ್ತೈತಿ. ಸೊ ನಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ RRB ಗ್ರೂಪ್ ಡಿ 2026ರ ಎಕ್ಸಾಮ್ಸ್ ಗಳು ಆಗಸ್ಟ್ ತಿಂಗಳಲ್ಲಿ ಕಂಡಕ್ಟ್ ಮಾಡ್ತಾರೆ. ಆಗಸ್ಟ್ ದಲ್ಲಿ ಥರ್ಡ್ ವೀಕ್ ಇಲ್ಲ ಅಂತಂದ್ರೆ ಫೋರ್ತ್ ವೀಕ್, 3ನೇ ವಾರ ಇಲ್ಲ ಅಂದ್ರೆ 4ನೇ ವಾರ ಆಗಸ್ಟ್ ದಲ್ಲಿ ನಿಮ್ಮ ಎಕ್ಸಾಮ್ಸ್ ಗಳು ಪ್ರಾರಂಭವಾಗ್ತವೆ. 1 ತಿಂಗಳವರೆಗೆ ನಡೀತವೆ. ಅಂತಂದ್ರೆ ಆಗಸ್ಟ್ ಆದ್ಮೇಲೆ ಅದ್ರ ಮುಂದಿನ ತಿಂಗಳು ಕೂಡ ನಡೀತೈತೆ, ಸೆಪ್ಟೆಂಬರ್ ವರೆಗೆ ನಡೀತವೆ ಎಕ್ಸಾಮ್ಸ್ ಗಳು. ಸೊ ನೀವು ಆ ಒಂದು ಎಕ್ಸಾಮ್ ಗೆ ತಯಾರಿಯನ್ನ ಮಾಡ್ಕೊಳ್ಳೋರು ಇದ್ರಿ ಅಂತಂದ್ರ ನಮ್ಮಲ್ಲಿ ಏನು ಅಂತ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. RRB ಗ್ರೂಪ್ ಡಿ ಎಕ್ಸಾಮ್ ಗೆ ಅದು ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಇದು 2,000 ರೂಪಾಯಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಬಟ್ ನಾವು ನಿಮ್ಗ ಆಫರ್ ಫೀಸ್ ದಲ್ಲಿ ಓನ್ಲಿ 1,000 ರೂಪಾಯಿದಲ್ಲಿ ಈ ಕಂಪ್ಲೀಟ್ ಪ್ಯಾಕೇಜ್ ಕೊಡಾಕತ್ತೇವಿ. ಇದರಲ್ಲಿ ನಿಮ್ಗ ಎಲ್ಲಾ ಸಬ್ಜೆಕ್ಟ್ ದ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ. ರೆಕಾರ್ಡೆಡ್ ಕ್ಲಾಸಸ್ ಒಂದು ಬೆನಿಫಿಟ್ ಏನು ಅಂತಂದ್ರೆ ನೀವು ಯಾವಾಗ ಬೇಕಾದವ ಕ್ಲಾಸಸ್ ಗಳನ್ನ ನೋಡಬಹುದು. ಆಮೇಲೆ ಎಲ್ಲಾ ಕ್ಲಾಸ್ಗಳು ಸ್ಟ್ರೇಟ್ ಫಾರ್ವರ್ಡ್ ಇರ್ತಾವ. ಅಂತಂದ್ರೆ ಅದ್ರಲ್ಲಿ ಹಾಯ್ ಬಾಯ್ ಹಲೋ ಏನು ಇರಂಗಿಲ್ಲ. ಊಟ ಆಯ್ತೇನ್ರಿ, ಹೆಂಗಿದೇರಿ, ಆರಾಮಿದೇರಿ ಏನ್ರಿ, ಏನು ಇರಂಗಿಲ್ಲ. ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ಸಿಲೆಬಸ್ ಸ್ಟಾರ್ಟ್ ಆಗಿರ್ತೈತಿ. ಅಲ್ಲಿ ಏನ್ ಕೇಳಂಗಿಲ್ಲ, ಡೈರೆಕ್ಟ್ ಸಿಲೆಬಸ್ ಇರ್ತೈತಿ. ಅದು ನೀವು ಬೇಗನೆ ಮುಗಿಸಬಹುದು ಯಾವ್ದು ರೆಕಾರ್ಡೆಡ್ ಕ್ಲಾಸಸ್ ಇದ್ವು ಅಂತ. ಬಟ್ ಲೈವ್ ಕ್ಲಾಸಸ್ ಇದ್ವು ಅಂತಂದ್ರೆ ಅಲ್ಲಿ ಹಾಯ್ ಹೇಳಾಕನೆ ಅರ್ಧ ತಾಸು ಬೇಕಾಗೈತಿ. ಹೌದಾ, ನಮಸ್ತೆ ಸರ್, ಹಾಯ್ ಸರ್, ಬಾಯ್ ಸರ್ ಅನ್ನಕನೆ ಅರ್ಧ ತಾಸು ಹೋಗ್ತೈತಿ. ಸೊ ಅದ್ರ ಸಲುವಾಗಿ ನಾನು ರೆಫರ್ ಮಾಡೋದು ನೀವು ನಿಮಗೆ ಯಾವ್ದು ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ. ಯಾಕಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ದಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಆಮೇಲೆ ನೀವು ಬೇಗನೆ ಸಿಲೆಬಸ್ ಮುಗಿಸಬಹುದು. ಇದನ್ನ 2x ಸ್ಪೀಡ್ ದಲ್ಲಿಯೂ ಕೂಡ ಇಟ್ಕೊಂಡು ಏನ್ ಮಾಡ್ಕೋಬಹುದು, ನೀವು ಕ್ಲಾಸಸ್ ಗಳನ್ನ ಕೇಳಬಹುದು. ಬಟ್ ಲೈವ್ ದಲ್ಲಿ ಮುಂದೆ ಹೋಗಕ್ ಬರಂಗಿಲ್ಲ, ಹಿಂದ್ ಬರ್ಬೋದು ಬಟ್ ಮುಂದೆ ಹೋಗಕ್ ಬರಂಗಿಲ್ಲ. ನಾವ್ ಯಾವಾಗ ಲೈವ್ ಮುಂದ್ ಹೋಗ್ತೈತೆ ಅವಾಗಷ್ಟೇ ಮುಂದ್ ಹೋಗ್ತೈತೆ, ಇಲ್ಲಾಂದ್ರೆ ಹೋಗಂಗಿಲ್ಲ. ಅದ್ರ ಸಲುವಾಗಿ ಈ ಒಂದು ರೆಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಸಿಗ್ತಾವ. ಎಲ್ಲಾ ಸಬ್ಜೆಕ್ಟ್ ಅಂದ್ರೆ ಯಾವ್ದು ಇರ್ತೈತಿ, ಗ್ರೂಪ್ ಡಿ ದಲ್ಲಿ GK ಎಲ್ಲಾ ಸಬ್ಜೆಕ್ಟ್ ಇರ್ತಾವ. ಇದ್ರಲ್ಲಿ ಯಾವ್ಯಾವ್ದು ಹಿಸ್ಟ್ರಿ, ಎಕನಾಮಿ, ಪೊಲಿಟಿ ಆಗಿರ್ಬಹುದು, ಎಲ್ಲಾ ಕರೆಂಟ್ ಅಫೇರ್ಸ್ ಎಲ್ಲ ಇರ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ಸೈನ್ಸ್ ಇರ್ತೈತಿ, ಆಮೇಲೆ ಮ್ಯಾಥ್ಸ್ ಮತ್ತು ರೀಸನಿಂಗ್. ಈ 4 ವಿಷಯವನ್ನ ಒಳಗೊಂಡಿರುವಂತಹ ಕಂಪ್ಲೀಟ್ ಪ್ಯಾಕೇಜ್ ಓನ್ಲಿ 1,000 ರೂಪೀಸ್ ದಲ್ಲಿ ಐತಿ. ಇಷ್ಟು ಕಡಿಮೆ ರೇಟ್, ಇಷ್ಟು ಕಡಿಮೆ ಫೀಸ್ ದಲ್ಲಿ ನಿಮ್ಗೆ ಎಲ್ಲಿಯೂ ಕೂಡ ಈ ಕಂಪ್ಲೀಟ್ ಪ್ಯಾಕೇಜ್ ಸಿಗಂಗಿಲ್ಲ. ಕರ್ನಾಟಕದಾದ್ಯಂತ ಬಿಡ್ರಿ, ಆಲ್ ಇಂಡಿಯಾದೊಳಗೂ ಕೂಡ ಸಿಗಂಗಿಲ್ಲ. ಬಟ್ ಏನು ಅಂತಂದ್ರ ಇನ್ನು ಕೆಲವೊಬ್ರು ಯೋಚನೆ ಮಾಡ್ತಾರೆ 1,000 ರೂಪಾಯಿದಲ್ಲಿ ಏನೇನ್ ಬಿಡಪ್ಪ ಸರಿ ಇರಾಕಿಲ್ಲ ಅಂತ ಹೇಳಿ. ಬಟ್ ಎಲ್ಲಾ ಕ್ಲಾಸಸ್ ಗಳು ಏನು ಅಂತಂದ್ರೆ ನಾವು ಬಹಳ ಒಳ್ಳೆ ರೀತಿಯಿಂದ ಫ್ರೇಮ್ ಮಾಡೇವಿ. ನಿಮ್ಗ ಎಲ್ಲಾ ಟಾಪಿಕ್ ವೈಸ್ ಇದಾವೆ, ಎಲ್ಲಾ ಕ್ಲಾಸಸ್ ಗಳು ಅವೈಲೇಬಲ್ ಇದಾವೆ. ಬಹಳ ಒಳ್ಳೆ ಕಂಟೆಂಟ್ ಇರುವಂತಹ ಎಲ್ಲಾ ಸಿಲೆಬಸ್ ಒಳಗೊಂಡಿರುವಂತಹ ಕ್ಲಾಸಸ್ ಗಳು ನಾವು ನಿಮ್ಗೆ ಕೊಡಾಕತ್ತೇವಿ. ಓಕೆ, ಸುಮ್ನ 1,000 ರೂಪಾಯಿಯನ್ನ ತಗೊಂಡು 1-2 ಪಾಠಗಳ ಕ್ಲಾಸಸ್ ಗಳನ್ನ ಕೊಡೋದು ಆ ರೀತಿ ಅಲ್ಲ. ಎಲ್ಲಾ ಸಿಲೆಬಸ್ ಹೊಂದಿರುವಂತಹ ಕ್ಲಾಸಸ್ ಗಳು ಇದಾವೆ. ಓಕೆ, ಈ ಒಂದು ಕ್ಲಾಸಸ್ ಅನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತಂದ್ರೆ ನೀವು ನಮಗ್ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ಬೇಕಾಗ್ತೈತಿ. ಏನು ಅಂತಂದ್ರೆ ಗ್ರೂಪ್ ಡಿ 2026 ಅಂತ ಹೇಳಿ ಈ ಮೆಸೇಜ್ ಅನ್ನ ಮಾಡ್ರಿ. ಒಂದು ಈ ವಾಟ್ಸ್ಆಪ್ ಇದನ್ನ ಮೆಸೇಜ್ ಮಾಡ್ರಿ ಅಂತಂದ್ರ ನಾವು ನಿಮಗ್ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ. ನಾವು ನಿಮ್ಗೆ ಕ್ಲಾಸಸ್ ಗ್ರೂಪ್ ದಲ್ಲಿ ಆಡ್ ಮಾಡ್ಕೊತೇವೆ. ಯಾವ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೇಕು ಅಂತಂದ್ರ ನಮ್ಮ ವಾಟ್ಸ್ಆಪ್ ನಂಬರ್ 8861927838 ಇದು ವಾಟ್ಸ್ಆಪ್ ನಂಬರ್ ಇದೆ. ಈ ವಾಟ್ಸ್ಆಪ್ ನಂಬರ್ಗೆ ನೀವು ಗ್ರೂಪ್ ಡಿ 2026 ಅಂತ ಮಾಡ್ರಿ ಅಂತಂದ್ರ ನಿಮ್ಗ ಎಲ್ಲಾ ಕ್ಲಾಸಸ್ ಗಳ ಗ್ರೂಪ್ ಗಳಿಗೆ ನಾವು ಜಾಯಿನ್ ಮಾಡ್ಕೋತೀವಿ ಫೀಸ್ ಪೇಡ್ ಆದ್ಮೇಲೆ.
ಓಕೆ, ಓನ್ಲಿ 1,000 ರೂಪಾಯಿ ಐತಿ. ಆಫರ್ ಫೀಸ್ ಐತಿ, ತಡ ಮಾಡಕ್ ಹೋಗ್ಬೇಡ್ರಿ. ಬೇಗನೆ 2026 ಎಕ್ಸಾಮ್ಗೆ ತಯಾರನ್ನ ನಡೆಸ್ರಿ. ಈಗ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ಎಷ್ಟು ಕಟ್ ಆಫ್ ನಿಂತೈತಿ ಈ ಸಲ, ಆಮೇಲೆ ನೆಕ್ಸ್ಟ್ ಎಷ್ಟು ನಿಲ್ಲಬಹುದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಮೊದಲನೇದಾಗಿ ವೇಕೆನ್ಸಿಗಳನ್ನ ನೋಡೋಣ. 2025 ಮತ್ತು 2026 ವೇಕೆನ್ಸಿಗಳು ಯಾವ ರೀತಿ ಇದ್ದು ಅಂತೇಳಿ. ಇವು 2025 ವೇಕೆನ್ಸಿಗಳು, ಇವು 2026 ವೇಕೆನ್ಸಿಗಳು ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. 2025 ಈಗೇನ್ ರಿಸಲ್ಟ್ ಬಿಟ್ಟಾರಲ್ಲ ಅದ್ರದ 32,438 ಹುದ್ದೆಗಳಿದ್ದು, ಈ ಸಲ ಏನು ನೀವು ಅಪ್ಲಿಕೇಶನ್ ಹಾಕಿ ಕುಂತೇರಿ ಆಗಸ್ಟ್ದಲ್ಲಿ ಎಕ್ಸಾಮ್ ಬರಿಬೇಕಂತೇಳಿ, ಅದರದ 22,195 ಹುದ್ದೆಗಳಿದಾವೆ. ಅಪ್ರಾಕ್ಸಿಮೇಟ್ಲಿ 10,000 ಏನಪ್ಪಾ ಅಂತಂದ್ರ ವೇಕೆನ್ಸಿಗಳು ಈ ಸಲ ಕಡಿಮೆ ಇದಾವೆ. ಓಕೆ, ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ನಿಮ್ಗೆ ತೋರಿಸ್ತೇನೆ. ಏನು ಅಂತಂದ್ರ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಏನು ಅಂತಂದ್ರೆ 2019 ವೇಕೆನ್ಸಿಗಳು ಬಂದಿದ್ದು, ಇದು ಟೋಟಲ್ 1,30,000 ಇತ್ತು. 3,769 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1,00,000 ವೇಕೆನ್ಸಿಗಳಿದ್ದು 2019 ಇಷ್ಟಿಷ್ಟು ಝೋನ್ ವೈಸ್ ಎಲ್ಲ ಏನು ಅಂತಂದ್ರೆ ಇಷ್ಟಿಷ್ಟು ವೇಕೆನ್ಸಿಗಳು ಬಂದಿದ್ದು. ಆಮೇಲೆ ಅವುಗಳ ಕಟ್ ಆಫ್ ಯು ಆರ್ ಜನರಲ್ ಅಷ್ಟ ಇಲ್ಲಿ ಹೇಳ್ತಾ ಇದ್ದೀನಿ. ಇದು ಜನರಲ್ 2019 ಆಗಿರುವಂತಹ ಕಟ್ ಆಫ್ ಇತ್ತಿಲ್ಲಿ, ಹೌದಾ. ಈಗ 2025 ರಿಸಲ್ಟ್ ಕೂಡ ಬಿಟ್ಟಾರೆ ನಿಮ್ಗ, ಹೌದಾ. 2025 ರಿಸಲ್ಟ್ ಕೂಡ ಬಿಟ್ಟಾರೆ. ಇಷ್ಟೆಲ್ಲಾ ವೇಕೆನ್ಸಿಗಳಿದ್ದು ನಮ್ಮ ಬೆಂಗಳೂರ ಹುಬ್ಳಿಗೆ ಎಷ್ಟಿದ್ದು ಅಂತಂದ್ರೆ 503 ವೇಕೆನ್ಸಿಗಳು ಇದ್ದು 2025 ಈಗೇನ್ ರಿಸಲ್ಟ್ ಬಿಟ್ಟಾರಲ್ಲ ಅದರದ್ದು ಲಿಸ್ಟ್ ಇದು. ಇದು 2019 ವೇಕೆನ್ಸಿಗಳು 1,00,000. 2025 32,438 ಹುದ್ದೆಗಳು. ಇದು 2019 ಕಟ್ ಆಫ್ ಇದು ನೋಡಿ. 2019 ಕಟ್ ಆಫ್ 1,00,000 ಇದೆ ಅಲ್ಲಿ, 1,00,000 ವೇಕೆನ್ಸಿಗಳಿದಾವೆ. ಅದ ಈಗ 2025 32,000 ಅಂತಂದ್ರೆ 1/3 ಇದೆ. ಎಷ್ಟೈತಿ ಹೇಳ್ರಿ? 1/3 ಇದೆ, 1/3 ಇದೆ. ಒಂದು ಮೂರಾಂಶ ಭಾಗದಷ್ಟು ವೇಕೆನ್ಸಿಗಳು 2025 ಬಂದು. ಈಗ ಇಲ್ಲಿ ಕಟ್ ಆಫ್ ಅನ್ನ ನಾವು ಮೊದಲು 2019 ನೋಡಿದ್ವಿ ಅಂತಂದ್ರ ಒಂದು ಸೀಕ್ವೆನ್ಸ್ ಏನು ಅಂತಂದ್ರೆ ಇಲ್ಲಿ 60, 65 ಇದಾವ್. ಅದ 66 ಐತಿ, 60 ಐತಿ. ಇದು ಒಂದು 70 ಹೋಗೈತಿಪ್ಪ, ಯಾವ್ದಿದ? ರಾಂಚಿ ಕೋಲ್ಕತ್ತಾ ಹೋಗೈತಿ. ಆಮೇಲೆ ನೆಕ್ಸ್ಟ್ ಮತ್ತೊಂದು 70 ಹೋಗೈತಿ, ಯಾವ್ದು ಅಂತಂದ್ರೆ ಚಂಡೀಗಢ ಹೋಗೈತಿ, ನ್ಯೂ ಡೆಲ್ಲಿ. 69 ಒಂದು ಗೋರಖ್ಪುರ್ ಹೋಗೈತಿ, ಇನ್ನೊಂದು ಕಲ್ಕತ್ತಾ. ಇದು ಹೈಯೆಸ್ಟ್ 70 ಇದಾವೆ. 60ರಿಂದ 65, 70 ಈ ನಿಯರೆಸ್ಟ್ ಇದಾವ ಇಲ್ಲಿ, 70 ತನಕ ಇದಾವ. ಇದು ಯಾವಾಗಿದು 1,00,000 ಇದ್ದಾಗ 70 ಕಟ್ ಆಫ್ ನಿಂತಿತ್ತು ಆ ಟೈಮ್ದಲ್ಲಿ. ಈಗ ಎಷ್ಟದಾವು? 32,000 ಅದಾವು. ಕಟ್ ಆಫ್ ಎಷ್ಟೆಷ್ಟು ನಿಂತೈತಿ ನೋಡ್ರಿ ನೋಡಿ. ಯು ಆರ್ ಇಲ್ಲಿ ನೋಡೋದಾದ್ರೆ 5 ಮಾರ್ಕ್ಸ್ಗಳು ಹೆಚ್ಚಾಗ್ಯಾವ. ಎಷ್ಟು ಮಾರ್ಕ್ಸ್ ಹೆಚ್ಚಾಗ್ಯಾವ ಹೇಳ್ರಿ? ಅವಾಗ ನೋಡ್ರಿ ಎಷ್ಟಿತ್ತು? 70ರಿಂದ 75 ಇತ್ತು. ಸಾರಿ, 70 ಇತ್ತು ಅವಾಗ, ಹೌದಾ. 62ರಿಂದ 65 ಇತ್ತು, 65ರಿಂದ 70 ಇತ್ತು. ಬಟ್ 70 ಹೈಯೆಸ್ಟ್ ಇರ್ತಕ್ಕಂಥದ್ದು 70 ಇತ್ತು. ಇದು ಯಾವಾಗ? 1,00,000 ಇರುವಂತ ವೇಕೆನ್ಸಿ ಇದ್ದಾಗ. ಈಗ ನೋಡ್ರಿ ಯು ಆರ್ 76 ಐತಿ. ಇದು ಎಲ್ಲಿದು ಅಂತಂದ್ರೆ ಬಿಲಾಸ್ಪುರ್ದು ಯು ಆರ್ 76, SC 67, ST 62, OBC 75, EWS 69. ಅಂದ್ರ ನಾವ್ ಇಲ್ಲಿ ನೋಡ್ಬೇಕಾಗಿರುವಂತದ್ದು ಎಲ್ಲಿಂದ ಎಲ್ಲಿ ತಕ ಅಂತಂದ್ರ ಇದು 70ರಿಂದ 75, 76 ಹೊಂಟೈತಿ. ಓಕೆನಾ. ಇದು ಯಾವಾಗಿದು? 32,000 ವೇಕೆನ್ಸಿ ಇದ್ದದು. ಇದಾದ್ಮೇಲೆ ನೆಕ್ಸ್ಟ್ ಇದು ಯಾವ್ದು ಅಂತಂದ್ರ ರಾಂಚಿದ್ ನೋಡ್ರಿ ಇಲ್ಲಿ. ಇದು ಕೂಡ 72, ಹೌದಾ. SC 58, SC 58, ST 61, OBC 71, EWS 61 ನಿಂತೈತಿ, ಹೌದಾ. ಇದು ಕೂಡ 70 ಮೇಲೆ ಇದಾವೆಲ್ಲ. ಇದಾದ್ಮೇಲೆ ಅಹಮದಾಬಾದ್ 72 ನಿಂತೈತಿ. ಯು ಆರ್ SC 66, ST 62, OBC 71, EWS 67. ಇದು ಕೂಡ ಏನು 70 ಮೇಲೆನ ಐತಿ. 70, 75 ನಡುವೆ ಇದಾವ. ಇದಾದ್ಮೇಲೆ ಭೂಪಾಲ್ ನೋಡ್ರಿ 77 ನಿಂತೈತಿ ಜನರಲ್. SC 73, ST 67, OBC 77, EWS 75 ನಿಂತೈತಿ. ಇದು ಫಿಸಿಕಲ್ ಕಟ್ ಆಫ್. ಇದು ಯಾವ್ದಿದು? ಫಿಸಿಕಲ್ ಗೆ ಸೆಲೆಕ್ಷನ್ ಆಗಿರುವಂತವ್ರಿಗೆ ಏನು ಅಂತಂದ್ರ ಕಟ್ ಆಫ್ ಇರುವಂತದ್ದು ಇದು ಮಾಡಲಾಗಿದೆ. ನಾರ್ಮಲೈಸ್ಡ್ ಕಟ್ ಆಫ್ ಮಾರ್ಕ್ಸ್ ಆಫ್ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಫಾರ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ನಾರ್ಮಲೈಸ್ಡ್ ಮಾಡಿ ಆಗಿರುವಂತದ್ದು, ಓಕೆನಾ. ಅದು ಕೂಡ ಎಲ್ಲ ನಾರ್ಮಲೈಸ್ ಮಾಡಿ ಇರ್ತೈತಿ. ಇದು ಭೋಪಾಲ್. ಇದಾದ್ಮೇಲೆ ಇನ್ನೊಂದ್ ಯಾವ್ದಿದೆ ಇಲ್ಲಿ? ಯಾವ್ದ್ರಿದ? ಚೆನ್ನೈ ನೋಡು. ಚೆನ್ನೈ 78 ನಿಂತೈತಿ.
ಚೆನ್ನೈ 78, SC 70, ST 63, OBC 76, EWS 71 ಚೆನ್ನೈದಲ್ಲಿ. ಆಮೇಲೆ ಇದು ಯಾವುದು ಅಂತಂದ್ರೆ ಇದು ಪ್ರಯಾಗ್ರಾಜದ UR 78, SC 72, ST 66, OBC 77, EWS 74 ನಿಂತೈತಿ. ಈಗ ಕೊನೆಯದಾಗಿ ಇನ್ನೊಂದು ಇದೆ ಭುವನೇಶ್ವರ ಜನರಲ್ 76, SC 67, ST 58, OBC 75, EWS 69. ಈಗ ಇಲ್ಲಿ ನಾವು ನೋಡೋದೇನು ಅಂತಂದ್ರ ಒಂದು ರೇಂಜ್ ಏನು ಅಂತಂದ್ರ 70ರಿಂದ 75ರವರೆಗೆ ನಮ್ಗ ರೇಂಜ್ ಅನ್ನ ನೋಡ್ಲಿಕ್ಕೆ ಸಿಗಾಕತೈತಿ. 2025ರ ಒಂದು ಕಟ್ ಆಫ್. ಹೌದಾ, ಇನ್ನೂ ಬೇರೆ ಇನ್ನೂ ಝೋನ್ಸ್ ಗಳ ಇನ್ನ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ. ನಾನು ನಮ್ಮ ಬೆಂಗಳೂರ್ದು ಕೂಡ ಸರ್ಚ್ ಮಾಡಿ ನೋಡಿದೆ, ಇನ್ನೂ ಅಲ್ಲಿ ಅಪ್ಲೋಡ್ ಮಾಡಿಲ್ಲ. ಈಗ ಜಸ್ಟ್ ಅದನ್ನ ನೋಡ್ಕೊಂಡನ ನಾ ಏನ್ ಮಾಡಕತ್ತೀನಿ, ವಿಡಿಯೋವನ್ನ ಮಾಡಕತ್ತೀನಿ. ಅಲ್ಲಿ ಅಪ್ಲೋಡ್ ಆದ ತಕ್ಷಣ ಅದು ಕಟ್ ಆಫ್ ಆಮೇಲೆ ಕ್ಯಾಂಡಿಡೇಟ್ಸ್ ಲಿಸ್ಟ್ ಇರುವಂತದ್ದು ನಿಮ್ಗ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಶೇರ್ ಮಾಡ್ತೇನೆ ನಾನು. ಆಮೇಲೆ ಈ ಒಂದು ಕಟ್ ಆಫ್ ಏನು ಅಂತಂದ್ರೆ 70ರಿಂದ 75 ಇದೆ. ಆಮೇಲೆ ಆಲ್ಮೋಸ್ಟ್ ನೋಡ್ರಪ್ಪ 70ರ ಮೇಲೆ ಯಾರ್ದು ಇದೆ ಅವ್ರದ್ದು ಆಲ್ಮೋಸ್ಟ್ ಸೆಲೆಕ್ಷನ್ ಆಗಿರ್ತೈತಿ. ಹೌದಾ, ಕೆಲವೊಂದಿಷ್ಟು ಝೋನ್ಸ್ ಗಳಲ್ಲಿ ಹಾಯ್ ಹೋಗೈತಿ, 78ರವರೆಗೂ ಕೂಡ ಹೋಗೈತಿ. ಈಗ ಇದನ್ನ ಅಂದಾಜು ನಾವು ಮಾಡಿದೀವಿ ಅಂತಂದ್ರೆ 70ರಿಂದ 75. ಈಗೇನು 2026ರ ವೇಕೆನ್ಸಿಗಳು ಬಂದಾವಲ್ಲ, 22,000 ಅಂತ ಹೇಳಿದಲ್ಲ, ಅದರಲ್ಲಿ ನೀವು ಮಾಡ್ಬೇಕಾಗಿರುವಂತದ್ದು ಎಷ್ಟು ಮಾರ್ಕ್ಸ್ ಅಂತಂದ್ರ 75 ಮಾರ್ಕ್ಸ್ ಗಳಕ್ಕಿಂತ ಹೆಚ್ಚ ತಗೋಬೇಕು. 75 ಮಾರ್ಕ್ಸ್ ಗಳನ್ನ ನೀವು ತಗೊಂಡ್ರೆ ಮಾತ್ರ ಏನಾಗ್ತೈತಿ, ನಿಮ್ಮ ಸೆಲೆಕ್ಷನ್ ಆಗ್ತೈತಿ. ಈ 75 ಮಾರ್ಕ್ಸ್ ಗಳು ನಿಮ್ಗೆ ಯಾವ್ಯಾವ್ದು ತಂದು ಕೊಡ್ತಾವು ಅಂತಂದ್ರ, ಒಂದನೇದ್ದು ಮ್ಯಾಥ್ಸ್ ಮತ್ತು ರೀಸನಿಂಗ್ ಮತ್ತು ಯಾವ್ದು ಸೈನ್ಸ್. ಹೌದಾ, ಮ್ಯಾಥ್ಸ್ ಆಮೇಲೆ ರೀಸನಿಂಗ್ ನೋಡ್ರಿ 30 ಇರ್ತೈತಿ, ಮ್ಯಾಥ್ಸ್ 25, ಸೈನ್ಸ್ 25. ಎಷ್ಟಾದ್ರು ಇವ 50, 60, 70, 80 ಮಾರ್ಕ್ಸ್ ಇವ ಇರ್ತಾವ. 80 ಮಾರ್ಕ್ಸ್ ಇವ ಇರ್ತಾವ. 20 ಮಾರ್ಕ್ಸ್ ಏನಿರ್ತೈತಿ, GK ಇರ್ತೈತಿ, ಜನರಲ್ ನಾಲೆಜ್. GK ದಲ್ಲಿ ಒಂದು 5-10 ಮಾರ್ಕ್ಸ್ ಗಳನ್ನ ಪಡ್ಕೊಂಡ್ರೆ ಸಾಕು. GK ಬಗ್ಗೆ ಹೆಚ್ಚು ತಲೆ ಕೊಡಿಸ್ಕೊಳಂಗಿಲ್ಲ. ಮ್ಯಾಥ್ಸ್ ಬಗ್ಗೆ, ರೀಸನಿಂಗ್ ಬಗ್ಗೆ, ಸೈನ್ಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು. ನಿಮ್ಮದ 75ರ ಮೇಲೆ ಸ್ಕೋರ್ ಆಗ್ಬೇಕು. 2026ರಲ್ಲಿ ನಿಮ್ಮ ಸೆಲೆಕ್ಷನ್ ಆಗ್ಬೇಕಂತಂದ್ರ ಖಂಡಿತ 75ರ ಮೇಲೆನೆ ನಿಲ್ತೈತಿ ಈ ಸಲ 2026. ಈಗ ನಿಂತಿರುವಂತದ್ದು 70ರಿಂದ 75ರ ರೇಂಜ್ ಒಳಗೆ ಇದಾವು. ಆಮೇಲೆ ಈಗ ಏನ್ ಇನ್ನು ಉಳಿದಿರುವಂತ ಬರೋವ್ ಇದಾವಲ್ಲ, ಅವು ಕೂಡ ಇದ ರೇಂಜ್ ಒಳಗೆ ಇರ್ತಾವ. ನೀವು ಇಲ್ಲಿ ಬಹಳಷ್ಟು ತಿಳ್ಕೊಂಡಿರ್ಬೋದು, ಇನ್ನ ನಮ್ ಬೆಂಗಳೂರ್ ಐತ್ರಿ ಇನ್ನ ಬಿಟ್ಟಿಲ್ಲ. ಸೊ ಅದು 65 ತನಕ ನಿಲ್ಬಹುದ, ಒಟ್ಟ ಸಾಧ್ಯನೇ ಇಲ್ಲ. ಇದಕ್ಕಿಂತ ಹೆಚ್ಚು ಹೋಗ್ತದೆ, 75ಕ್ಕಿಂತ ಹೆಚ್ಚು ಹೋಗ್ತದೆ. 75 ಜನರಲ್ 75ಕ್ಕಿಂತ ಹೆಚ್ಚು ಹೋಗ್ತದೆ. ಹಾಗಾಗಿ ಒಂದು ರೇಂಜ್ ಇನ್ನೂ ಯಾವ್ಯಾವ್ದು ಬಂದಿಲ್ಲಲ್ಲ ರಿಸಲ್ಟ್, ಅವು 70ರಿಂದ 75ರ ಮೇಲೆನೆ ಇರ್ತಾವು. ಅಷ್ಟಾಗಿತ್ತು ಅಂತಂದ್ರೆ ಸೆಲೆಕ್ಷನ್ ಅಂತ ತಿಳ್ಕೊರಿ. ಎಲ್ಲೋ ಒಂದೊಂದು ಕ್ಯಾಟಗರಿದ SC ಆಗಿರ್ಬೋದು ನೋಡ್ರಿ, ಇಲ್ಲಿ ST 58 ನಿಂತೈತಿ. ಆಮೇಲೆ SC 67 ಇದೆ. ಹೌದಾ, ಸೊ ಕೆಲವೊಂದಿಷ್ಟು ಹಿಂದ ಮುಂದ ಆಗ್ಬೋದು. ಬಟ್ ನಿಮ್ದು 70ರಿಂದ 75 ಟಾರ್ಗೆಟ್ ಈ ಸಲದ. ಆಮೇಲೆ ನೆಕ್ಸ್ಟ್ ನಿಮ್ ಟಾರ್ಗೆಟ್ ಎಷ್ಟು ಇರ್ಬೇಕು, 75. 2026 ಎಕ್ಸಾಮ್ ಪ್ರಿಪೇರ್ ಮಾಡುವಂತವ್ರಿಗೆ 75 ಟಾರ್ಗೆಟ್ ನೀವು ಮಾಡ್ಲೇಬೇಕಾಗ್ತೈತಿ. ಹಾಗಾಗಿ ನಿಮಗಾಗಿ ಇಲ್ಲಿ ಏನ್ ತಂದೇವಿ ಅಂತಂದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ತಂದೇವಿ. ಬೇಗನೆ ಈ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡ್ರಿ, ಗ್ರೂಪ್ ಡಿ 2026 ಅಂತೇಳಿ. ಈ ಒಂದು ಕಂಪ್ಲೀಟ್ ಎಲ್ಲಾ ಕೋರ್ಸ್ ಇರುವಂತದ್ದು ನೋಡ್ರಿ. GK ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಇದನ್ನ ಬಿಟ್ಟು ಬಿಡ್ರಿ. ಸೈನ್ಸ್, ಮ್ಯಾಥ್ಸ್, ರೀಸನಿಂಗ್ ಓನ್ಲಿ ಏನು ಅಂತಂದ್ರೆ ನಿಮ್ದ 30ರಿಂದ 40 ದಿವಸದ ಒಳಗಡೆನೆ ಎಲ್ಲಾ ಕ್ಲಾಸಸ್ಗಳು, ಎಲ್ಲಾ ಸಿಲೆಬಸ್ ಮುಗಿಯುವ ಹಾಗೆ ನಾವು ಕ್ಲಾಸಸ್ ಮಾಡೇವಿ. ಡೈಲಿ 5 ಗಂಟೆ ನೀವು ಕ್ಲಾಸಸ್ ನೋಡಿದ್ರೆ ಸಾಕು. 30ರಿಂದ 40 ದಿವಸದ ಒಳಗಡೆನೆ ಸೈನ್ಸ್ ಎಲ್ಲಾ ಕಂಪ್ಲೀಟ್ ಮಾಡ್ತೀರಾ. ಸೈನ್ಸ್ ದಲ್ಲಿ ಯಾವ್ಯಾವ್ದು ಹೇಳ್ರಿ, ಸೈನ್ಸ್ ದಲ್ಲಿ ಬಯೋಲಜಿ ಆಗಿರ್ಬಹುದು, ಕೆಮಿಸ್ಟ್ರಿ ಆಗಿರ್ಬಹುದು, ಫಿಸಿಕ್ಸ್ 3 ಮುಗಿಸ್ತಾರೆ. ಮ್ಯಾಥ್ಸ್ ದಲ್ಲಿ ಎಲ್ಲಾ ಟಾಪಿಕ್ಸ್ ಒಂದು 25ರಿಂದ 28 ಟಾಪಿಕ್ಸ್ ಬರ್ತಾವ, ಎಲ್ಲಾ ಮುಗಿಸ್ತಾರೆ. ರೀಸನಿಂಗ್ ದಲ್ಲಿ 30 ಟಾಪಿಕ್ಸ್ ಬರ್ತಾವ, ಎಲ್ಲಾ ಮುಗಿಸ್ತಾರೆ. ಯಾವಾಗ 30ರಿಂದ 40 ದಿವಸದ ಒಳಗಡೆನೆ ಮುಗಿಸ್ತಾರೆ. ಟೈಮ್ ಬಹಳ ಕಡಿಮೆ ಐತಿ. ಆಗಸ್ಟ್ ಬರಾಕತೈತಿ, ಆಗಸ್ಟ್ ಒಳಗೆ ಎಕ್ಸಾಮ್ ನಡೀತಾವು. 30ರಿಂದ 40 ದಿವಸ ಒಳ್ಳೆ ರೀತಿಯಿಂದ ಯುಟಿಲೈಸ್ ಮಾಡ್ಕೊಳ್ರಿ. ಕ್ಲಾಸಸ್ ತಗೊಂಡು ಬೇಗನೆ ಏನ್ ಮಾಡ್ರಿ, ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಮೊದಲು 3 ಮುಗಿಸ್ರಿ, ಸೈನ್ಸ್, ಮ್ಯಾಥ್ಸ್, ರೀಸನಿಂಗ್. ಆಮೇಲೆ ಓದಿರ್ತಕ್ಕಂತಹ ಎಲ್ಲಾ ಏನ್ ಮಾಡ್ಬೇಕು, ಓದಿರ್ ಟೈಮ್ ಉಳಿತಂದ್ರೆ ಆಮೇಲೆ ಕರೆಂಟ್ ಅಫೇರ್ಸ್ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ. GK ದಲ್ಲಿ ಆಮೇಲೆ ಹಿಸ್ಟ್ರಿ ಅದು ಇದು ಅಲ್ಪ ಸ್ವಲ್ಪ ಗೊತ್ತಿರ್ತೈತಿ. ಆಮೇಲೆ ಸ್ಟ್ಯಾಟಿಕ್ GK ಒಂದ್ ಸ್ವಲ್ಪ ಟೈಮ್ ಕೊಡ್ರಿ. ಟೈಮ್ ಇತ್ತು ಅಂತಂದ್ರ, ಇಲ್ಲ ಅಂತಂದ್ರೆ ಇವನ್ ಮಾಡ್ರಿ, ಖಂಡಿತ ಸೆಲೆಕ್ಷನ್ ಆಗ್ತದೆ. ಓಕೆನಾ? ಸೊ ಬೇಗನೆ ಮೆಸೇಜ್ ಮಾಡ್ರಿ. ಈಗಲೇ ನಿಮ್ಮ ಸೆಲೆಕ್ಷನ್ ಆಗ್ಬೇಕಾಗಿತ್ತು ಅಂತಂದ್ರೆ ಬೇಗನೆ ಸೆಲೆಕ್ಷನ್ ಮಾಡಿ 8861927838 ನಂಬರ್ಗೆ ಬೇಗನೆ ಫೀಸ್ ಪೇಡ್ ಮಾಡಿ, ಬೇಗನೆ ಕ್ಲಾಸಸ್ ತಗೊಂಡು ಬೇಗನೆ ನಿಮ್ಮ ಪ್ರಿಪರೇಷನ್ ಅನ್ನ ನಡೆಸಿ. ಓಕೆ, ಮತ್ತೆ ಏನಾದ್ರು ಈ ಒಂದು ಎಕ್ಸಾಮ್ ರಿಲೇಟೆಡ್ ಗ್ರೂಪ್ ಡಿ ಗೆ ಡೌಟ್ಸ್ ಗಳಿದ್ರೆ
ಕಮೆಂಟ್ ಮಾಡ್ರಿ, ಇಲ್ಲ ಅಂತಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟೇನಿ ನಾನ್ ನಿಮ್ಗ. ಸೊ ವಾಟ್ಸ್ಆಪ್ ಅನ್ನ ಮಾಡ್ರಿ, ನಿಮ್ಗ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿರುವಂತ ಮಾಹಿತಿ ಏನಾದ್ರು ಇನ್ಫಾರ್ಮೇಶನ್ ಇತ್ತು ಅಂತಂದ್ರೆ ನಾನು ರಿಪ್ಲೈ ಮಾಡ್ತೇನೆ. ಆಮೇಲೆ ಕಮೆಂಟ್ಸ್ ಕೂಡ ಮಾಡಿದ್ರ ಅಂತಂದ್ರೆ ಅದಕ್ಕೂ ಕೂಡ ನಿಮ್ಗ ಹೇಳ್ತೇನೆ. ಆಮೇಲೆ ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗ ಹೋಗಾಕತ್ತೇರಿ ಅಂತವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್.